ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ತಟ್ಟೆಕಾಳಿನ ಸಾರು. ಸೊ ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲ್ಲ ಅನ್ಕೊತೀನಿ ಟೌನ್ ಕಡೆ ಇರೋರಿಗೆ. ಸೊ ಹಳ್ಳಿ ಕಡೆ ಇದು ಕಾಮನ್ ರೆಸಿಪಿ. ಸೊ ವಾರಕ್ಕೆ ಒಂದು 2 ರಿಂದ 3 ಬಾರಿ ಅದನ್ನು ನಾವು ಮಾಡ್ತೀವಿ ಸೀಸನ್ ಬಂದರೆ. ಸೊ ತಟ್ಟೆಕಾಳು ಅಂದರೆ ಅವರೆಕಾಯಿ, ಎಳೆ ಅವರೆಕಾಯಿ ಇರುತ್ತಲ್ವ, ಅದನ್ನು ಬಳಸ್ಕೊಂಡು ಸಾಂಬಾರು ಮಾಡೋದು. ಸೊ ಆ ರೆಸಿಪಿನ ನೋಡೋಣ ಬನ್ನಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ರೆಸಿಪಿ ಇಷ್ಟ ಆದರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಮುದ್ದೆ ಜೊತೆ ಹೆಂಗಿರುತ್ತೆ ಗೊತ್ತಾ, ಸ್ವರ್ಗ, ಕಳೆದೋಗ್ತೀರ. ಸೊ ಒಂದ್ಸರಿ ಟ್ರೈ ಮಾಡಿ. ಸೊ ನಾನು ತಟ್ಟೆ ಕಡಿಮೆ ಇತ್ತು, ನಾನು ಊರಿಂದ ತೊಗೊಂಬಂದಿದ್ದು. ಸೊ ತಟ್ಟೆ ಕಡಿಮೆ ಇದೆ, ಹಾಗಾಗಿ ಸೀಸನ್ ಮುಗ್ದೋಗುತ್ತೆ ಅನ್ನೋ ಕಾರಣಕ್ಕೆ ರೆಸಿಪಿನ ಶೇರ್ ಮಾಡೋಣ ಅಂತ ಮಾಡಿದ್ದೀನಿ. ಸೊ ಈ ಕಡೆ ಬಂದರೆ 1-2 ಆಲೂಗಡ್ಡೆ ತೊಗೊಂಡಿದ್ದೀನಿ. ಸೊ ಬದನೆಕಾಯಿ ಇದ್ದರೆ ಬದನೆಕಾಯಿನ ಯೂಸ್ ಮಾಡಿ. ಒಂದು ಗಾತ್ರದ 4 ಟೊಮೆಟೊ ಎಲ್ಲ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಕುಕ್ಕರ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ನೋಡಿ, ಇದಕ್ಕೆ ಆಲೂಗಡ್ಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನಂತರ 4 ಟೊಮೆಟೊ ಕಟ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಪ್ರಮಾಣದಲ್ಲಿ ಬೇಕೋ ಆ ಪ್ರಮಾಣದಲ್ಲಿ. ನಿಮ್ಗೆ ಹುಳಿ ಬೇಕಿದ್ರೆ ಟೊಮೆಟೊ ಜಾಸ್ತಿನೇ ಹಾಕ್ಕೊಳ್ಳಿ. ಸೊ ನಮ್ಗೆ ಒಂಚೂರು ಹುಳಿನೇ ಬೇಕು, ಹಂಗಾಗಿ ನಾನು 4 ಟೊಮೆಟೊ ಬಳಸ್ಕೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತರಕಾರಿ ಮುಳುಗೋಷ್ಟು ನೀರು ತೊಗೋತಾ ಇದ್ದೀನಿ. ಸೊ ತಟ್ಟೆ ಅಂದರೆ ಆ ಎಳೆ ಅವರೆಕಾಯಿ ಬೀಳುತ್ತಲ್ವ, ಅದು ಇದ್ರೇ ಸಾಂಬಾರು ಟೇಸ್ಟು. ಸೊ ನೋಡಿ, ಇದಕ್ಕೆ ಅರಿಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಕೆಳಗಡೆಯಿಂದ ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದಕ್ಕೊಂದು ಶಾಸ್ತ್ರನೇ ಇದೆ ನಮ್ಮ ಹಳ್ಳಿ ಕಡೆ. ಆ ಶಾಸ್ತ್ರ ಏನಂದರೆ, ಕಳ್ತನ ಮಾಡ್ಕೊಂಬಂದಾದರೂ ತಟ್ಟೆಕಾಳನ್ನ ತಿನ್ನಲೇಬೇಕು ಈ ಸೀಸನಲ್ಲಿ ಅನ್ನೋ ಥರ. ಸೊ ಇದನ್ನು ನಾನು 2 ವಿಜಿಲ್ ಕೂಗಿಸ್ಕೊತಾ ಇದ್ದೀನಿ. ನೋಡಿ, 2 ವಿಜಿಲ್ ಆಗುತ್ತೆ. ಈಗ 2 ವಿಜಿಲ್ ಆದರೆ ಚೆನ್ನಾಗಿ ಬಂದಿರುತ್ತೆ. ನಿಮಗೆ ಒಂದೇ ವಿಜಿಲ್ ಸಾಕಂದರೆ ಒಂದೇ ವಿಜಿಲ್ ಇಟ್ಕೊಳ್ಳಿ. ನಾನು 2 ವಿಜಿಲ್ ಕೂಗಿಸ್ಕೊತಾ ಇದ್ದೀನಿ. ಮಸಾಲೆ ಪದಾರ್ಥಗಳು ನೋಡೋಣ ಬನ್ನಿ. ಟೊಮೊಟೊ ಬೇಯಿಸಿಕೊಂಡಿರ್ತೀವಲ್ಲ, ಆ ಟೊಮೆಟೊನ, ಒಂದು ಸ್ವಲ್ಪ ಆಲೂಗಡ್ಡೆ, ಒಂದು ಸ್ವಲ್ಪ ಬೇಳೆ, ಯಾಕಂದರೆ ಸಾಂಬಾರು ಥಿಕ್ನೆಸ್ ಬರುತ್ತೆ. ಸೊ ಬೆಳ್ಳುಳ್ಳಿ, ಅರ್ಧ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 1 ಇಂಚು ಹುಣಸೆಹಣ್ಣು, ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, 1 ಗಡ್ಡೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು 1.5 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ನೋಡಿ, ನಾನು ಸ್ಪೈಸಸ್ ತುಂಬಾ ಕಡಿಮೆ ಆಗ್ಬೋದು. ನನ್ನ ರೆಸಿಪಿಗೆ ನೀವು ಯಾವುದಾದ್ರೂ ನೋಡಿ ಸ್ಪೈಸಸ್ ಕಡಿಮೆನೇ ಇರುತ್ತೆ. ಇದನ್ನೆಲ್ಲ ಒಂದು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸಣ್ಣದಾಗಿ ರುಬ್ಕೊಳ್ಳೋಣ. ಸೊ ನೋಡಿ, ಇಲ್ಲಿ ರುಬ್ಕೊಂಡಿದ್ದೀನಿ. ನಂತರ ಇಲ್ಲಿ ವಿಜಿಲ್ ಹೋಗಿ ತರಕಾರಿ ಎಲ್ಲ ಚೆನ್ನಾಗಿ ಆರಿದೆ. ಸೊ ಇದಕ್ಕೆ ಮಸಾಲೆನ ಆ್ಯಡ್ ಮಾಡಿಕೊಂಡು ನಾರ್ಮಲಾಗಿ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ತೊಗೊಂಡಿದ್ದೀನಿ. ಸೊ ನಿಮಗೆ ಗಟ್ಟಿ ಬೇಕಾ ತೆಳು ಬೇಕಾ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಸಾಂಬಾರಲ್ಲೇ ಬೇಕಾದಷ್ಟು ನೀರಿರುತ್ತೆ, ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಕಡೆ ಸಾಂಬಾರೆಲ್ಲ ಒಂದು ಕುದಿ ಬಂದಿದೆ. ಸೊ ಅದಕ್ಕೆ ಲೈಟಾಗಿ ಒಗ್ಗರಣೆ ಕೊಟ್ಕೊಂಬಿಡೋಣ. ರುಚಿಯಾದ ತಟ್ಟೆಕಾಳಿನ ಸಾರು ರೆಡಿನೇ ಆಗೋಗುತ್ತೆ. ಒಂದು 1/2 ಅವರ್ ಸ್ಪೆಂಡ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಸಾಂಬಾರುಗಳು ರೆಡಿಯಾಗಿ ಹೋಗುತ್ತೆ. ಸೊ ಹಾಗೆ ಇದನ್ನು ಒಂದು ರೆಸಿಪಿ ಫೈನಲಿ ನೋಡಿದ್ರಲ್ವ. ಥ್ಯಾಂಕ್ ಯು ಆಲ್.